Hey guys, welcome back to my new vlog. ಈ ಒಂದು vlog ಅಲ್ಲಿ Q&A ನೀಟಾಗಿ ಹೇಳಮ್ಮ. ಮಾಡ್ತೀನಿ ಹೇ ಗಾಯ್ಸ್, ಸ್ವಾಗತ ಮತ್ತೊಂದು ವ್ಲಾಗ್ಗೆ. ಹೇಳಕ್ ಬರಲ್ಲ ಆದ್ರೂ ಬದಲು ಬಿಡ್ಬೇಕು ಹೇಳಕ್ಕೆ. ಹೇಳಾಯ್ತು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು Q&A ಆನ್ಸರ್ ಮಾಡ್ತಾ ಇದ್ದೀನಿ. ನೀವು ನನ್ನ ಮೇಲೆ ಫೋಕಸ್ ಮಾಡಿ. Q&A ಆನ್ಸರ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾವಿಬ್ರು ಮಾಡ್ತಾ ಇದ್ದೀವಿ. ಯಾರು ಫೋಕಸ್ ಮಾಡ್ಬೇಕು? ನಾನಾ? ನೀವು ನನ್ನ ಮೇಲೆ ಫೋಕಸ್ ಮಾಡಿ ಗೈಸ್. ನನಗೆ ಹೇಳ್ತಾ ಇದೀಯೇನೋ ಅನ್ಕೊಂಡೆ. ನಾನು ಅದನ್ನೇ ಮಾಡ್ತಾ ಇದ್ದೀನಲ್ಲ. ಹಾ, ಓಕೆ, ಲೆಟ್ಸ್ ಸೊ ಸ್ಟಾರ್ಟ್. ನೀವು ಕೇಳಿರೋ ಕ್ವಶನ್ಸಿಗೆ ನಾವು ಇವಾಗ ಆನ್ಸರ್ ಮಾಡ್ತೀವಿ. ನೋಡೋಣ ಎಷ್ಟು ಕ್ರೇಜಿ ಆಗಿರೋ ಕ್ವಶನ್ಸ್ಗೆ ನೋಡೋಣ ಯಾವ ಚೆನ್ನಾಗಿರುತ್ತೆ. ಒಂದು 20-25ಕ್ಕೆ ಮಾಡೋಣ. ಓಕೆ ಓಕೆ ಗೈಸ್, ಯಾ, ಲೆಟ್ಸ್ ಗೋ. ವಾಟ್ ಈಸ್ ದ ಕ್ವಶನ್? ನಮ್ಮ SMR why are you so cute ಅಂತ ಹಾಕಿದ್ದಾರೆ. ಏನೇನು? ನಮ್ಮ SMR ಅವರು ಹಾ, why are you so cute ಅಂತ ಹಾಕಿದ್ದಾರೆ. ಇದೇನು? ಓಕೆ, ಕ್ವಶನ್ಸ್. ಇವಾಗ ಫೋಕಸ್ ನನ್ನ ಮೇಲೆ ಇತ್ತು ಅಂತ ಇವ್ರ ಹತ್ರ ಹೇಳಿತ್ತು. ಓಕೆ, ಐ ವಾಸ್ ಲವಿಂಗ್ ಯು, ವಾಟ್ಸ್ ಯುವರ್ ಆನ್ಸರ್? ಏನವ್ರ ಹೆಸರು? ಶಮಿತ್ 143 ಅಂತ. ಅಣ್ಣ ಅಂದ್ಬಿಡು. ಥ್ಯಾಂಕ್ ಯು ಶಮಿತ್ ಅಣ್ಣ ಅಂದ್ಬಿಡು. ಥ್ಯಾಂಕ್ ಯು ಶಮಿತ್ ಅಣ್ಣ. ಓಕೆ, ನೀವಿಷ್ಟು ಚೆನ್ನಾಗಿ ಇದ್ದೀರಲ್ಲ, ನೀವೇನ್ ತಿಂತೀರಾ? ನಿಮ್ಮ ಬ್ಯೂಟಿ ಸೀಕ್ರೆಟ್ ಹೇಳು. ನನ್ನ ಕೇಳಿದ್ರೆ ನನಗೆ ಗೊತ್ತ ಹೇಳ್ತಿದ್ದೆ ಅಂತ. ಗೈಸ್, ನಾನು ಪರ್ಟಿಕ್ಯುಲರ್ ಆಗಿ ಅಂದ್ರೆ ಡಯಟ್ ಏನು ಇವಾಗ ಐ ಗೆಸ್ ಫ್ರಮ್ 2 days ಏನು 2 days ಇಂದನೂ ಏನು ಮಾಡ್ತಾ ಇಲ್ಲ ಅವಳು. ಸುಳ್ಳು ಹೇಳ್ತಾ ಇದ್ದಾಳೆ. ಅವಳು ಏನು ಮಾಡಲ್ಲ ಡಯಟ್ ಎಲ್ಲ. ಸುಮ್ಮನೆ ಎದ್ವತ್ತಲ್ವಾ ತಿನ್ನೋದು. ತಿಂತೀನಿ ಗೈಸ್. ಆ ಥರ ಏನು ಪರ್ಟಿಕ್ಯುಲರ್ ಇಲ್ಲ, ಬಟ್ ಪ್ಲಾನ್ ಇದೆ ದಟ್ ಸ್ಟಾರ್ಟ್ ಮಾಡಬೇಕು, ಹೆಲ್ತಿ ಫುಡ್ಸ್ ತಿನ್ಬೇಕು ಅಂತ. ಆ ಥರ ಪ್ಲಾನ್ ಒಂದು ವರ್ಷದಿಂದನೂ ಇದೆ, ಏನು ಹೊಸದಲ್ಲ. ಯಾ, ಬಟ್ ಮಾಡೋಣ ಗೈಸ್, ಮಾಡ್ತೀನಿ ಬೇಗನೆ. ಸೊ ನನ್ನಿಂದ ಇನ್ಸ್ಪೈರ್ ಆಗ್ಬೇಡಿ, ಜಂಕ್ ಫುಡ್ ತಿನ್ಬೇಡಿ. ನನ್ನಿಂದ ಇನ್ಸ್ಪೈರ್ ಆಗಿ ಐ ಈಟ್ ಗುಡ್ ಫುಡ್. 2 ದಿನದಿಂದ ಅಷ್ಟೇ. ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ ಅಲ್ಲಿ ನಿಂತ್ಕೊಂಡಿರೋ ಪಾನಿಪುರಿ ಪಿಜ್ಜಾ ಎಲ್ಲ ತಿಂದಿದ್ದಾರೆ ಗೈಸ್. ನೀವು ಯಾವ ಹೀರೋ ಫ್ಯಾನ್? ಮತ್ತೆ SMR ಅವರು ಯಾವ ಹೀರೋ ಫ್ಯಾನ್ ಹೇಳಿ? ನಾನು ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್. ನಾನು ಪರ್ಟಿಕ್ಯುಲರ್ಲಿ ಆ ಥರ ಏನು ಫ್ಯಾನ್ ಥರ ಇಲ್ಲ. ಐ ಲೈಕ್ ಎವ್ರಿ ಆಕ್ಟರ್ಸ್. ಆ ಥರ ಈ ಪರ್ಟಿಕ್ಯುಲರ್ ಥರ ಎಲ್ಲ ಸೇಫ್ ಆನ್ಸರ್ ಯಾರು ಕೇಳಿಲ್ಲ ನಿನ್ನ ಹತ್ರ. ಯು ಶುಡ್ ಆನ್ಸರ್. ನೋ, ಐ ಡೋಂಟ್. ಯಾವ ಹೀರೋ ಯು ಶುಡ್ ಇವಾಗ ಟೆಲ್ಲಲ್ಲ. ಪರ್ಟಿಕ್ಯುಲರ್ ಆಗಿ ಯಾರೋ ಒಬ್ರು ಹೇಳ್ಬೇಕಲ್ಲ ನೀನು. ಗೈಸ್, ನಾನು ತಾನೇ ಆನ್ಸರ್ ಮಾಡ್ಬೇಕು. ಪರ್ಟಿಕ್ಯುಲರ್ ಆಗಿ ಸೀರಿಯಸ್ಲಿ ಇಲ್ಲ. ನಾನು ನಿಮ್ಗೆ ಯಾವ ಥರ ಹೇಳಿದ್ದೆ? ಇದು ಹುಡುಗಿ ಪರ್ಟಿಕ್ಯುಲರ್ಲಿ ನನಗೆ ಯಾರು ನನಗೆ ಹೇಳಿದಾಳೆ ಗೈಸ್. ಏನಂತ? ನಿಮ್ ಮುಂದೆ ಹೇಳ್ತಾ ಇಲ್ಲ ಗೈಸ್, ಅಷ್ಟೇ. ಏನಂತ? ಬಿಡು, ಇಟ್ಸ್ ಓಕೆ. ಯಾರು? ನೀನ್ ಯಾರು ಇಲ್ಲ ಅಂದಲ್ಲ, ಬಿಡು. ನಿಜವಾಗ್ಲೂ ಯಾರು ಇಲ್ಲ ಗೈಸ್. ಶಿ ಯೂಸ್ ಟು ಟೆಲ್ SRK ಅಂತ, ಶಾರುಖ್ ಖಾನ್ ಅಂತ. ನೋ ಈಸ್ ಲೈಕ್ ನನಗೆ ಯಾರು ಇಲ್ಲ ಪರ್ಟಿಕ್ಯುಲರ್ ಶಾರುಖ್ ಆಗಿ. ಖಾನ್ ಕೂಡ ಇಷ್ಟ, ಯಶ್ ಕೂಡ ತುಂಬಾ ಇಷ್ಟ. ಲೈಕ್ ಎಲ್ರೂ ಇಷ್ಟ ನಂಗೆ. ಪರ್ಟಿಕ್ಯುಲರ್ ಆಗಿ ಇಷ್ಟ ಇಲ್ಲ, ಒಬ್ರು ಇಷ್ಟ ಇಲ್ಲ ಅಂತಲ್ಲ. ಕಾರ್ತಿಕ್ ಆರ್ಯನು ನಂಗೆ ತುಂಬಾ ಇಷ್ಟ. ಸೊ ಸರಿ ಆಯ್ತು. ಇವಾಗ ಒಂದು ಫಂಕ್ಷನ್ಗೆ ಇವಾಗ ಸಯ್ಯಾರ ಮೂವಿ ಅಂತ ಬರ್ತಿದೆಯಲ್ಲ ಗೈಸ್, ಇವತ್ತೇ ಐ ಗೆಸ್ ರಿಲೀಸ್. ಅದ್ರಲ್ಲಿ ಹೀರೋ ಇದ್ದಾನೆ, ಅವನು ಕೂಡ ಒಂಥರ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನೆ, ಚೆನ್ನಾಗಿದ್ದಾನೆ. ಸೊ ಆ ಥರ ದರ್ ಇಸ್ ನೋ ಬಡಿ ಲೈಕ್ ಪರ್ಟಿಕ್ಯುಲರ್ ಆಗಿ ಯಾರು ಇಲ್ಲ. ನಾನು ಇಷ್ಟ ಇಲ್ಲ. ಲೆಟ್ಸ್ ಇಗ್ನೋರ್ ದಿಸ್ ಕ್ವಶನ್ ಗೈಸ್. ವಾಟ್ ಈಸ್ ಯುವರ್ ಏಜ್? ನನ್ನ ಏಜ್ ಬಂದ್ಬಿಟ್ಟು ನನ್ನ ಏತ್ ಬಂದ್ಬಿಟ್ಟು ನನ್ನ ಏತ್ ನನ್ನ ಏತ್ ಬಂದ್ಬಿಟ್ಟು ಹೇಳಿ. ನಿಮ್ಮ ಏತ್ ಎಷ್ಟು? ಹೇಳಿ, ಬೇಗ ಹೇಳಿ. ನಿಮ್ಮ ಏತ್ ಎಷ್ಟು? ನನ್ನ ಏತ್ ಬಂದ್ಬಿಟ್ಟು ಹೇಳಿ ಮೇಡಮ್, ಬೇಗ. ಏಜ್ ಬಂದ್ಬಿಟ್ಟು ಏಜ್ ಗೈಸ್, ನನ್ನ ಏಜ್ 21 ವರ್ಷ ಗೈಸ್. ನನಗೆ 25 ವರ್ಷ. ಯುವರ್ ಫೇವ್ರೆಟ್ ಸಾಂಗ್ ಇನ್ ಕನ್ನಡ? ನಂದು ತುಂಬಾ ಇದಾವೆ. ರೈಟ್ ನವ್ ಅಂತ ಹೇಳ್ಬೇಕಾ ಅಥವಾ ಏನು? ಲೈಕ್ ಆಲ್ವೇಸ್ ನಾನು ಹಮ್ಮಿಂಗ್ ಮಾಡ್ತಾ ಇರ್ತೀನಿ. ಆ ಸಾಂಗ್ ನನಗೆ ತುಂಬ ಇಷ್ಟ. ಪ್ರೀತ್ಸೆ. ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ ಉಸಿರಾಡಿತು ಆಸೆಯ ಭ್ರೂಣ, ಪಡೆಯಿತು ಪ್ರಾಣ, ಬೆಳೆಯಿತು ಕಲಿಯಿತು ಮುತ್ತಿನ ಮಾತೊಂದ. ಪ್ರೀತ್ಸೆ ನನ್ನೇ ಪ್ರೀತ್ಸೆ. ನಂಗೆ ಹಾಡು ಇಷ್ಟ. ವಾಟ್ ಅಬೌಟ್ ಯು? ನನಗೆ ಬಂದು ಐ ಕಾಂಟ್ ವೇಟ್ ಬೇಬಿ, ಆ ಸಾಂಗ್ ತುಂಬ ಇಷ್ಟ. ಅದು ಬಿಟ್ಟರೆ ನನಗೆ ಇದಿಷ್ಟ, ಸೋನಾ ಐ ಲವ್ ಯು. ದಟ್ ಈಸ್ ಆಲ್ಸೋ ನೈಸ್. ಹುಣ್ಣಿಮೆಯ ಬಾಚಿಕೊಂಡ ಫ್ಲವರ.
ಆ್ಯಕ್ಚುಲಿ ಅದು ನಮ್ಮ ಮಮ್ಮಿ ಫೇವ್ರೆಟ್ ಸಾಂಗ್ ಕೂಡ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೇಲಿ ಅದೇ ಸಾಂಗ್ ಪ್ಲೇ ಮಾಡೋದು, ಅಲೆಕ್ಸಾ ಪ್ಲೇ ಸುಪ್ರಭಾತ ಥರ. ಸೊ ನಾವು ಅದೇ ಸಾಂಗ್ ಕೇಳ್ಬಿಟ್ಟು ಅದನ್ನೆಲ್ಲ ಅವ್ರು ಕೇಳಲಿಲ್ಲ, ಯಾವ್ದು ಫೇವ್ರೆಟ್ ಸಾಂಗ್ ಅಂತ ಕೇಳಿ. ನಿಮ್ಮ ಮನೇಲಿ ಏನು ಪ್ಲೇ ಮಾಡ್ತೀರಾ, ಎದ್ದ ತಕ್ಷಣ ಏನು ಮಾಡ್ತೀರಾ ಎಲ್ಲ ಕೇಳಿಲ್ಲ. ಓಕೆ ಹೇಳಿ. ಫೇವ್ರೆಟ್ ಸಾಂಗು. ಓಕೆ, ನೆಕ್ಸ್ಟ್. Sis, my girl wanna marry me, but her mother won't accept it. What to do? ಎತ್ಕೊಂಡು ಹೋಗ್ಗುರು, ಯಾರಿಗೆಲ್ಲ ಕೇರೆ ಮಾಡಂಗಿಲ್ಲ. ಎತ್ಕೊಂಡು ಹೋಗ್ಬೇಡ, ಎತ್ಕೊಂಡು ಹೋಗ್ಬಿಡು. ಎತ್ಕೊಂಡು ಹೋಗ್ಮೇಲೆ ಚೆನ್ನಾಗೂ ಸಾಕ್ಬೇಕು, ಅದೇ ತಾಕತ್ತಿದ್ರೆ ಎತ್ಕೊಂಡು ಹೋಗು. ಸುಮ್ಮನೆ ಹೇಳೋದಲ್ಲ. ನೆಕ್ಸ್ಟ್ ಕ್ವಶನ್ ಗೈಸ್. ನೀವು ಲಾಂಗ್ ಟ್ರಿಪ್ ಹೋಗಿದ್ದೀರಾ SMR ಅಣ್ಣನ ಜೊತೆ? ಇಲ್ಲ, ಯಾವುದೋ ಲಾಂಗ್ ಟ್ರಿಪ್ ಹೋಗಿಲ್ಲ. ಐ ಗಸ್ ಬರ್ತ್ಡೇಗೆ ಪ್ಲ್ಯಾನ್ ಇದೆ ಹೋಗೋದು. ಸೊ ಯಾ, ಮೈಸೂರಿಗೆ ಹೋಗಿದ್ವಿ ಒಂದ್ಸಲ. ಲಾಂಗ್ ಟ್ರಿಪ್ ರೈಡ್ ಆಗುತ್ತೆ ಅದು, ಟ್ರಿಪ್ ಯಾವುದು ಇಲ್ಲ. ಟ್ರಿಪ್ ಇವ್ರ ಮನೇಲಿ ಯಾರು ಇವಳನ್ನ ಬಿಡ್ಬೇಕಲ್ಲ ಟ್ರಿಪ್ ಆಚೆಗೆ. ಈ ವಿಡಿಯೋ ನೋಡ್ತಾ ಇದ್ರೆ ಬಿಡ್ರಿ, ನೆಕ್ಸ್ಟ್ ಟೈಮ್ ಇಂದ ಕರ್ಕೊಂಡು ಹೋಗ್ತೀನಿ. ಓಕೆ ಗೈಸ್, ನೆಕ್ಸ್ಟ್. ಡ್ರೀಮ್ ಜಾಬ್. ಡ್ರೀಮ್ ಜಾಬ್ ನನಗೆ ಜಾಬ್ ಪರ್ಟಿಕ್ಯುಲರ್ ಆಗಿ ಯಾವುದೂ ಇಲ್ಲ. ದುಡ್ಡು ಬಂದರೆ ದುಡ್ಡು ಬರೋ ಕೆಲಸ ಬೇಕಷ್ಟೇ. ತಲೆ ಹೊಡಿಯೋದು ಬಿಟ್ಟು ಇನ್ನೆಲ್ಲ ಕೆಲಸ ಮಾಡ್ತೀನಿ ನಾನು. ವಾಟ್ ಅಬೌಟ್ ಯು? ನನಗೆ ಡಾಕ್ಟ್ರ್ ಆಗಬೇಕಂತ ತುಂಬ ಆಸೆ ಇತ್ತು ಗೈಸ್, ಬಟ್ ಅನ್ಫಾರ್ಚುನೇಟ್ಲಿ ಸ್ವಲ್ಪ ರೀಸನ್ಸಿಂದ ನಾನು ಡಾಕ್ಟ್ರ್ ಆಗೋಕ್ಕಾಗಿಲ್ಲ. ಡಾಕ್ಟರ್ ಸಿಮ್ರಾನ್. ಆಸೆ ಇತ್ತು ತುಂಬ ಅಂದರೆ ತುಂಬ. ಆ್ಯಂಡ್ ನಾನು ಫಸ್ಟ್ PUCಯಲ್ಲಿ PCMB ಮಾಡ್ತಾನೆ 96.86% ಸ್ಕೋರ್ ಮಾಡಿದ್ದೆ. ಸೆಕೆಂಡ್ PUC ಅದಾದಮೇಲೆ ಕೊರೋನಾ ಬಂದುಬಿಡ್ತು. ಸ್ವಲ್ಪ ಇಶ್ಯೂಸ್ ಆಗಿದ್ದರಿಂದ ಐ ಹ್ಯಾಡ್ ಟು ಡ್ರಾಪ್. ಮದುವೆ ಆದಮೇಲೆ ಆಗ್ಬೋದಲ್ಲ ಡಾಕ್ಟ್ರು, ಓದಿ. ನನಗೆ ಆ್ಯಕ್ಚುಲಿ ಪ್ಲ್ಯಾನ್ ಇದೆ ಗೈಸ್. ಕೊಟ್ರಿ, ನಾನು ಚೆಕ್ ಮಾಡ್ತೀನಿ ಕ್ವಶನ್ಸ್. ಪಾಪ ನೀವು ಯಾಕೋ ತುಂಬ ಪ್ಯಾಸಿವ್ ಕ್ವಶನ್ಸ್ ಆನ್ಸರ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ ನನಗೆ. ಒಂದು ನಿಮಿಷ ಆಯ್ತು ಕೊಡ್ರಿ, ನಂಗೆ ಯೂಸ್ ಮಾಡೋಕ್ಕೆ ಬರಲ್ವಾ ಇನ್ಸ್ಟಾಗ್ರಾಮು. ನೀವು ಕರೆಕ್ಟಾಗಿರೋ ಕ್ವಶನ್ಸ್ ಕೇಳಿ. ಸರಿ ಆಯಿತು. ಯಾ ಓಕೆ, ದಿಸ್ ಕ್ವಶನ್. ಯುವರ್ ಫೇವ್ರೆಟ್ ಫುಡ್? ನಾನ್ ವೆಜ್ ತುಂಬ ಇಷ್ಟ. ನಾನ್ ವೆಜ್ಜು ಇಷ್ಟ ನಾನ್ ವೆಜ್ಜಲ್ಲಿ. ನಾಯಿ, ಕೋಳಿ, ಅಂದಿ ಏನು ಕೊಟ್ಟರು ತಿಂದ್ಬಿಡ್ತೀಯ ನಾನು. ಅಂದರೆ ಏನು ಪರ್ಟಿಕ್ಯುಲರ್ಲಿ ನಂಗೆ ಮಟನ್ ಬಿರಿಯಾನಿ ಇಷ್ಟ. ಓಕೆ, ತುಂಬ ಜಾಸ್ತಿ ಇಷ್ಟ ಮಟನ್ ಬಿರಿಯಾನಿ. ಅದು ಬಿಟ್ಟರೆ ನಮ್ಮ ಮಮ್ಮಿ ತುಂಬ ಚೆನ್ನಾಗಿ ಪೆಪ್ಪರ್ ಚಿಕನ್ ಮಾಡ್ತಾರೆ, ಅದಿಷ್ಟ ಪರ್ಟಿಕ್ಯುಲರ್ ಆಗಿ. ವರುಣ್ ಆರಾಧ್ಯ ಅವರು ಒಂದು ಕ್ವಶನ್ ಕೇಳಿದ್ದಾರೆ, ಅದನ್ನು ಲಾಸ್ಟಿಗೆ ಕೇಳ್ತೀನಿ. ಇವಾಗ ಏನಕ್ಕೆ ಸುಮ್ಮನೆ. ಅದಕ್ಕೆ ಅವ್ರ ಕೈ ಫೋನ್ ಕೊಡಲ್ಲ ನಾನು. ಯುವರ್ ಫೇವ್ರೆಟ್ ಬಾಲಿವುಡ್ ಹೀರೋಯಿನ್? ನನಗೆ ಅನನ್ಯ ಪಾಂಡೆ ಅಂದರೆ ಇಷ್ಟ. ಅವರು ಮತ್ತು ಶ್ರದ್ಧಾ ಕಪೂರ್. ಐ ಲೈಕ್ ಜಾನ್ವಿ ಕಪೂರ್. ಐ ಲೈಕ್ ಶ್ರದ್ಧಾ ಕಪೂರ್ ಸೋ ಮಚ್. ಓಕೆ, ಕ್ರಶ್ ಯಾರು ನಿಮಗೆ ಮೇಡಮ್? ಇಲ್ಲ ಗೈಸ್, ಕ್ರಶ್ ಯಾರಿಲ್ಲ. ನಿಮಗೆ? ನಂಗೂ ಯಾರು ಇಲ್ಲ. ಕ್ರಶು ಹೇಳ್ಕೊತಿಲ್ಲ ಅಷ್ಟೇ. ನಂಗೆ ನೋಡಿದವ್ರ ಮೇಲೆಲ್ಲ ಆಗುತ್ತೆ. ಹಂಗಾರೆ ಆಂಟಿಗಳ ಮೇಲೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಬಿಗ್ ಬಾಸ್ಗೆ ಹೋಗ್ತೀರಾ ಅಕ್ಕ? ಬಿಗ್ ಬಾಸ್ಗೆ ಹೋಗ್ತೀರಾ? ಇಲ್ಲ ಗೈಸ್, ನಮ್ಮ ಮನೇಲಿ ಕಳ್ಸಲ್ಲ, ನಾನು ಹೋಗೋದು ಇಲ್ಲ. ಆ್ಯಂಡ್ ಮೋರ್ ಓವರ್ ನಾನು ನಮ್ಮ ಮಮ್ಮಿಯಿಂದ ಜಾಸ್ತಿ ದಿನ ನಾನು ದೂರ ಇರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬ್ಯೂಟಿ ಸೀಕ್ರೆಟ್ ಏನು? ಶಾಂಪು ತಿಂತಾಳೆ ಗೈಸ್. ನನ್ನ ಬ್ಯೂಟಿ ಸೀಕ್ರೆಟ್ ಇಸ್ ಸ್ಕಿನ್ ಕೇರ್ ಮಾಡ್ತೀನಿ, ಅದು ಬಿಟ್ಟರೆ ಏನು ಪರ್ಟಿಕ್ಯುಲರ್ ಆಗಿ ಏನೂ ಇಲ್ಲ. ಅಕ್ಕ ನಿಮ್ಮ ತಂಗಿ ಹುಷಾರಾದ್ಲ? ನೈಸ್ ಬ್ರೋ. ಹೌದು ಗೈಸ್, ಶಿ ಇಸ್ ಫೈನ್, ಪರವಾಗಿಲ್ಲ, ಚೆನ್ನಾಗಿದ್ದಾಳೆ ಇವಾಗ. What do you do for living, and if you're studying, then which is your college and what are you studying? ನಾನು ಇವಾಗ BBA ಮಾಡ್ತಾ ಇದ್ದೀನಿ, ಸೆಕೆಂಡ್ ಇಯರ್ BBA. ಅದ್ರ ಜೊತೆಗೆ ಟ್ರೇಡಿಂಗು ಕೂಡ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇದು ಕೂಡ ವ್ಲಾಗಿಂಗು ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಮಾಡ್ತಾ ಇದ್ದೀನಿ. ಸೊ ಯಾ. ನೀವು ಪಬ್ಜಿ ಲೈವ್ ಯಾವಾಗ ಬರ್ತೀರಾ? ನಂಗೆ ಪಬ್ಜಿ ಅಷ್ಟೊಂದು ಆಡೋಕ್ಕೆ ಬರಲ್ಲ, ಬಟ್ ಕಲಿತೀನಿ, ಕಲ್ತ್ಬಿಟ್ಟು ಆಡೋಣ. ಶಾರ್ಟ್ ಮೂವಿ ಮಾಡಿ. ಶಾರ್ಟ್ ಮೂವಿ ಮಾಡೋಕೆ ಅದನ್ನೇ ಐ ವಾಸ್ ಡಿಸ್ಕಸಿಂಗ್. ನನಗೆ ಯಾವುದಾದ್ರೂ ಲೈಕ್ ಆಶಿಕಿ, ಆಮೇಲೆ ಸನಮ್ ತೆರಿ ಕಸಮ್ಮು, ಆಮೇಲೆ ಫುಲ್ ಆ ಥರ
ಹಾರ್ಟ್ ಬ್ರೇಕಿಂಗ್ ಲವ್ ಸ್ಟೋರಿ ಕೈಂಡ್ ಆಫ್ ಏನಾದ್ರು ಸ್ಕ್ರಿಪ್ಟ್ ಇದ್ರೆ ಡೆಫಿನೆಟ್ಲಿ ಮೇಲ್ ಮಾಡಿ ಮಾಡೋಣ. ವಿ ಆರ್ ಪ್ಲ್ಯಾನಿಂಗ್ ಇಬ್ಬರು ಮಾಡಬೇಕು ಅಂತ. ಬಿಕಾಸ್ ಐ ಡೋಂಟ್ ಥಿಂಕ್ ಸೊ ಶೀ ಈಸ್ ಹ್ಯಾವಿಂಗ್ ಅನ್ ಇಂಟ್ರೆಸ್ಟ್ ಬಿಗ್ ಸ್ಕ್ರೀನಿಗೆ ಹೋಗಬೇಕು ಅಂತ, ಅಥವಾ ಐ ಆಮ್ ಹ್ಯಾವಿಂಗ್ ಅನ್ ಇಂಟ್ರೆಸ್ಟ್ ಬಿಗ್ ಸ್ಕ್ರೀನಿಗೆ ಹೋಗಬೇಕು ಅಂತ ಇಂಟ್ರೆಸ್ಟು ಇಲ್ಲ. ಆ್ಯಂಡ್ ಮೋರ್ ಓವರ್ ಅದಕ್ಕೆ ನಾವು ಟ್ರೈಯೂ ಮಾಡಲ್ಲ. ಬಟ್ ಫಾರ್ ದ ಪರ್ಪಸ್ ಆಫ್ ಸೋಷಿಯಲ್ ಮೀಡಿಯಾ, ನನಗೆ ಸೋಷಿಯಲ್ ಮೀಡಿಯಾ ಇರೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಇನ್ ಕೇಸ್ ಇಫ್ ಯಾವ ಗುಡ್ ಸ್ಕ್ರಿಪ್ಟ್ಸ್ ಅಂತ ಅಂದರೆ ಡೆಫಿನೆಟ್ಲಿ ಹೇಳ್ರಿ, ವಿಲ್ ಪುಲ್ ಇಟ್ ಆಫ್. ಯಾವ್ದಾದ್ರು ಫುಲ್ ಹಾರ್ಟ್ ಬ್ರೇಕಿಂಗ್ ಲವ್ ಸ್ಟೋರಿ ಥರ ನೋವಾಗಬೇಕು, ಲವ್ ಸ್ಟೋರಿ ನೋಡಿದ್ರೆ ಹಿಂಗಿರ್ಬೇಕು ಲವ್ ಅಂತ ಅನ್ಸ್ಬೇಕು, ಆ ಥರದ್ದು ಯಾವ್ದಾರು ಇದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಟೆಲ್, ವಿಲ್ ಡೂ ದಿಸ್. ಏನಂತೀಯ ಸಿಮು? ನಿಮ್ದು ಏತೆಷ್ಟು? ತುಂಬಾ ಓವರಾಗಿ ಆಡ್ತೀರಾ ಇವಾಗ. ಓಕೆ ಸಿಮ್ರಾನ್ ಅವರೇ, ನಿಮ್ಮ ನೋಸ್ ರಿಂಗ್ ಹಾಕ್ಕೊಂಡು ಒಂದಷ್ಟು ರೀಲ್ಸ್ ಮಾಡಿ ಚೆನ್ನಾಗಿರುತ್ತೆ. ನೋಸ್ ರಿಂಗ್ ಹಾಕ್ಕೊಂಡೆ ಗೈಸ್ ಮಾಡೋದು, ಒಂದು ರೀಲ್ ಇಲ್ಲ ನಾನು ನೋಸ್ ರಿಂಗ್ ಹಾಕ್ದಿರ ಮಾಡಿರೋದು. ಸೊ ಎಲ್ಲ ವೀಡಿಯೋಸಲ್ಲೂ ನೋಸ್ ರಿಂಗ್ ಹಾಕ್ಕೊಂಡೆ ಮಾಡ್ತೀನಿ. ಹಂಗೆ ಅಕ್ಕ, ಇವರ್ ಏಮ್ 2025 ಏನು ಏಮ್ ಅಕ್ಕ? ಏನೂ ಇಲ್ಲ ಗೈಸ್, ಏಮ್ ಅಂತ ಏನಿಲ್ಲ, ಜಸ್ಟ್ ಏನೇನಾಗುತ್ತೆ ಎಲ್ಲ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅವಳೇನೋ ಯೂಟ್ಯೂಬ್ ಡಿಲೀಟ್ ಮಾಡ್ತಿದ್ಲು ಅಂದ್ಲು ಗೈಸ್. ಇವ್ರ ಹತ್ರ ಜಗಳ ಮಾಡ್ಕೊಂಡು. ಆಗತ್ತೆ, ಹ್ಯಾಪನ್ಸ್, ಸಂಬಂಧನ. ಯುವರ್ ಫೇವ್ರೆಟ್ ಮೆಮೊರೀಸ್ ಆಫ್ ಚೈಲ್ಡ್ಹುಡ್? ಮೈ ಫೇವ್ರೆಟ್ ಮೆಮೊರೀಸ್ ಬಂದು, ನನಗೆ ನಮ್ಮ ದೊಡ್ಡಮ್ಮ ಮನೆಯಲ್ಲಿ ಬಂದು ಸ್ಟೇ ಆಗ್ತಿದ್ರಲ್ಲ, ಹೋಗುವಾಗ ನಮಗೆಲ್ಲ 5-10 ರೂಪಾಯಿ ಕೊಟ್ಬಿಟ್ಟು ಹೋಗ್ತಿದ್ರು. ಸೊ ಆವಾಗ ನಾನು ವೆಯ್ಟ್ ಮಾಡ್ತಿದ್ದೆ, ಬರೀ ಅವ್ರು ಬರಲಿ ಅಂತ ದುಡ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. 5-10 ರೂಪಾಯಿ ಸಿಗ್ತಿದ್ರೆ ನಾನು ಹೋಗ್ಬಿಟ್ಟು ಏನಾದರೂ ತಿನ್ಕೊಂಡು ಬರ್ತಿದ್ದೆ, ಇಲ್ಲಾಂದರೆ ಅದನ್ನೆಲ್ಲ ಸೇವಿಂಗ್ಸ್ ಮಾಡಿಬಿಟ್ಟು ನಮ್ಮ ಮಮ್ಮಿ ಬರ್ಡೇಗೆ ಏನಾದರೂ ಗಿಫ್ಟ್ ಕೊಡಿಸ್ತಿದ್ದೆ. ಐ ನೆವರ್ ಹ್ಯಾಡ್ ಎನಿ ಫೇವ್ರೆಟ್ ಚೈಲ್ಡ್ಹುಡ್ ಮೂಮೆಂಟ್ ಅಂತ ಯಾವುದೂ ಇಲ್ಲ. ಬಿಕಾಸ್ ಐ ವಾಸ್ ನಾಟ್ ಸೋ ಮಚ್ ಎಮೋಷ್ನಲಿ ಲೌಡ್ ಗಾಯ್ ಅಥವಾ ಲೌಡ್ ಕಿಡ್ ಅಂತ. ಚಿಕ್ಕ ವಯಸ್ಸಲ್ಲಿ ಹಾಸ್ಟೆಲಿಗೆ ಸೇರಿಸಿದ್ರು. ಸೊ ಅದಕ್ಕೋಸ್ಕರ ನಮ್ಮ ಪೇರೆಂಟ್ ಡಿಟ್ಯಾಚ್ಮೆಂಟ್ ಜಾಸ್ತಿ ಆಗೋಯ್ತು ನನಗೆ. ಅಷ್ಟೊಂದು ಫ್ಯಾಮಿಲಿ ಜೊತೆ ಬೆಳೆದಿಲ್ಲ. ಅದು ಬಿಟ್ಟರೆ ಖುಷಿ ಮೂಮೆಂಟ್ ಅಂತ ನನಗೆ ಯಾವುದೂ ನೆನಪಿಗೆ ಕೊಡೋ ಥರ ಚೈಲ್ಡ್ಹುಡ್ಡಿಂದ ಖುಷಿ ಮೂಮೆಂಟ್ ಅಂತ ಯಾವುದು ಅಷ್ಟು ಸ್ಟ್ರೈಕ್ ಆಗೋ ಥರ ಯಾವುದೂ ಇಲ್ಲ. ಬಿಕಾಸ್ ದಟ್ಸ್ ವಾಟ್, ಇಫ್ ಯು ಆರ್ ವಾಚಿಂಗ್ ಅಂತ ಅಂದರೆ, ಇಫ್ ಯು ಆರ್ ಯಾರು ಪೇರೆಂಟ್ಸ್ ವಾಚ್ ಮಾಡ್ತಾ ಇದ್ರೆ ಇದನ್ನು, ಐ ವಿಲ್ ಡೆಫಿನೆಟ್ಲಿ ಸಜೆಸ್ಟ್ ಯು, ನಿಮ್ಮ ಮಕ್ಕಳನ್ನ ಚಿಕ್ಕ ವಯಸ್ಸಲ್ಲಿ ಅಥವಾ ಗ್ರೋಯಿಂಗ್ ಸ್ಟೇಜಲ್ಲಿ ಏನಿರುತ್ತಲ್ಲ ನಿಮ್ಮ ಜೊತೆ ಬೆಳೆಸಿ. ಹಾಸ್ಟೆಲಿಗೆ ತೊಗೊಂಡೋಗಿ ಹಾಕಿದ್ರೆ ಅಥವಾ ಎಲ್ಲಾದರೂ ಸೇರಿಸಿದ್ರೆ ಸಪ್ರೇಟಾಗಿ ದೂರ ನಿಮಗೆ ಇಕ್ಕಿ ಅವ್ರು ಚೆನ್ನಾಗಿ ಓದ್ತಾರೆ ಅನ್ನೋದು ಒಂದಿನ ಇಟ್ಕೊಂಡು ನೀವು ಸೇರಿಸಿದ್ರು ಕೂಡ ಅವ್ರಿಗೂ ತುಂಬ ಎಕ್ಸ್ಪೀರಿಯನ್ಸಸ್ ಆಗುತ್ತೆ, ಟ್ರೊಮ್ಯಾಟಿಕ್ ಎಕ್ಸ್ಪೀರಿಯನ್ಸಸ್ ಆಗುತ್ತೆ. ಸೊ ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಡ್ರಿ. ಚಿಕ್ಕ ಮಕ್ಕಳಿಗೆ ಮೇನ್ ಬೇಕಾಗಿರೋದು ಅಪ್ಪ ಅಮ್ಮ ಪ್ರೀತಿ. ಆ ವಯಸ್ಸಲ್ಲಿ ಅವ್ರಿಗೆ ಅಪ್ಪ ಅಮ್ಮ ಪ್ರೀತಿ ಸಿಕ್ಕಿಲ್ಲ ಅಂತ ಅಂದರೆ ದೊಡ್ಡವರಾದ್ಮೇಲೆ ಅವರು ಆ ಪ್ರೀತಿನ ಕ್ರೇವ್ ಮಾಡಲ್ಲ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ನಮ್ಮ ಮಕ್ಕಳು ಹಂಗೆ ಹಿಂಗೆ ಅಂತ ಆ ಥರ ಬರಲ್ಲ. ಬೇರೆಯವ್ರ ಮೇಲೆ ಲೈಕ್ ಆ ಪ್ರೀತಿನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದು ರಾಂಗ್ ಪರ್ಸನೇ ಆಗಿರ್ಬೋದು. ಸ್ವಲ್ಪ ಪ್ರೀತಿ ತೋರಿಸಿದ ತಕ್ಷಣ ಇವರೇ ನಮ್ಮ ಪ್ರಪಂಚ ಅಂದ್ಕೊಂಡು ಬದುಕ್ತಿರ್ತಾರೆ. ಸೊ ಅದಕ್ಕೆ ಪೇರೆಂಟ್ಸಿಗೆ ರಿಕ್ವೆಸ್ಟು, ನಿಮ್ಮ ಮಕ್ಕಳನ್ನ ಹಾಸ್ಟೆಲ್ಗೆಲ್ಲ ಕಳಿಸ್ಬೇಡಿ. ಅಕಸ್ಮಾತ್ ನಿಮ್ಮ ಮಕ್ಕಳು ಬೇಡ ಅಂತ ಅಂದರೆ ನೀವು ಪ್ಲ್ಯಾನೇ ಮಾಡೋಕ್ಕೆ ಹೋಗಬೇಡಿ. ಮದುವೆ ಆದಮೇಲೆ ಡಿವೋರ್ಸ್ ಮಾಡಿಕೊಂಡು ಮಕ್ಕಳನ್ನ ದೂರ ಮಾಡಿಕೊಂಡು ನಿಮಗೇನೋ ಇಟ್ ವಿಲ್ ಬಿ ಲೈಕ್, ಗೊತ್ತು ನಿಮಗೂ ಪ್ರಾಬ್ಲಮ್ಸ್ ಇರುತ್ತೆ, ನಿಮಗೂ ಕಷ್ಟಗಳಿರುತ್ತೆ, ಹಾಗಂತ ಮಕ್ಳ ಮೇಲೆ ಇದು ಮಾಡೋದಲ್ಲ. ಸೊ ಅದೊಂದು ಸ್ವಲ್ಪ ನೋಡ್ಕೊಳ್ಳಿ, ಮಕ್ಕಳನ್ನ ದೂರ ಮಾಡಕ್ಕೆ ಹೋಗಬೇಡಿ. ಓದೋರು ಎಲ್ಲ ಇದ್ರು ಓದ್ತಾರೆ, ಹೌದು, ಬಟ್ ಪ್ರೀತಿ ಎಲ್ಲ ಕಡೆ ಸಿಗಲ್ಲ. ಹಾಸ್ಟೆಲ್ಗೆ ದಯವಿಟ್ಟು ಕಳಿಸ್ಬೇಡಿ. ತಂದೆ ತಾಯಿ ನಿಮ್ಮ ಮಕ್ಕಳ ಜೊತೆ ನೀವಿರಿ. ಮದುವೆ ಆದಮೇಲೆ ಮುಗೀತು, ನೀವು ಇರಬೇಕು. ಆದರೂ ನಿಮ್ಗೇನಾದರೂ ಇದ್ದರೆ ಅದು ನಿಮಗೆ ಬಿಟ್ಟಿದ್ದು. ಈಗಿನ ಕಾಲದಲ್ಲಿ ಓದೋದಕ್ಕಿಂತ ಜಾಸ್ತಿ ವ್ಯಾಲ್ಯೂಸಿಂದ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಹೌದು, ಸೊ ಆ ವ್ಯಾಲ್ಯೂಸ್ನ ನೀವು ಜೊತೆಲಿ ಇಟ್ಕೊಂಡು ಕಲಿಸಿದ್ರೆ ಓದೋದು ಹೆಂಗೆ ಇದ್ರೂ ಓದ್ತಾರೆ. ಓದೋದ್ರೆ ಎಷ್ಟೇ ಓದೋರು ಓದ್ತಾರೆ. ಅದು ಓದು ಬಿಟ್ಟು ಕೂಡ ತುಂಬ ಇರುತ್ತೆ ಜೀವನದಲ್ಲಿ. ದಯವಿಟ್ಟು ಅದ್ರ ಕಡೆ ಗಮನ ಕೊಟ್ಟರೆ ಮಕ್ಕಳುಗಳಿಗೆ ತುಂಬ ಅದು ಈಸಿ ಇರುತ್ತೆ ಫೀಲು. ಎಷ್ಟೇ ವರ್ಷ ಆದರೂ ಕೆಲವೊಂದು ವಿಚಾರಗಳನ್ನ ಮರೆಯೋಕ್ಕಾಗಲ್ಲ. ಸೊ ಆ ಥರ ವಿಚಾರದಲ್ಲಿ ನಾನು ಕೂಡ ಅನುಭವಿಸ್ತೀನಿ. ಅದಕ್ಕೋಸ್ಕರ ನಿಮ್ಮ ಮಕ್ಳಿಗೆ ಆ ಥರ ಎಕ್ಸ್ಪೀರಿಯನ್ಸಸ್ ಕೊಡ್ಬೇಡ್ರಿ. ನೆಕ್ಸ್ಟ್ ಕ್ವಶನ್, ಇಂಟ್ರೆಸ್ಟಿಂಗ್ ಆಗಿ ಕೇಳ್ರಿ ಆಗಿಂದ್ರಲ್ಲ, ಹಾಗಿದ್ರೆ SMR ಇಂಟ್ರೆಸ್ಟಿಂಗ್ ಅಲ್ವಾ ನಿಮಗೆ? SMR ತುಂಬ ಇಂಟ್ರೆಸ್ಟಿಂಗ್ ಗೈಸ್. ದಿನ ಒಂದೊಂದು ಏನೋ ಒಂದು ಮಾಡ್ತಾರೆ ಗೈಸ್. ನಾನು ಮೂಡೇ ಆಫ್ ಮಾಡಿಬಿಡ್ತಾರೆ. ನಂಗೆ ಎಂಥ ಬೇಜಾರು ಮಾಡಿಸ್ತಾರೆ ಗೈಸ್ ಇವರು. ಹೆಂಗೆ ಮಾಡೋದು? ನಾನು ಕಾಮ್ ಡೌನ್ ಸಿಮ್ರನ್, ಕಾಮ್ ಡೌನ್ ಅನ್ಕೊಂಡು ಬದುಕ್ತಾ ಇದ್ದೀನಿ ಗೈಸ್. ತುಂಬ ಕಷ್ಟ ಇವ್ರ ಜೊತೆ ಇರೋದು. ತುಂಬ ಅಂದರೆ ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಗೈಸ್. ಇವ್ರ ಜೊತೆ ಇರೋದು ತುಂಬ 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 ಕಷ್ಟ, ತುಂಬ ಕಷ್ಟ. ಅಕಸ್ಮಾತ್ ನಾನು ಇದೀನಿ ಇವ್ರ ಜೊತೆ ಅಂದರೆ ದಯವಿಟ್ಟು ನಿಮಗೆಲ್ಲ ಒಂದು ನಾನು ಕೇಳ್ಕೊತೀನಿ, ನಂಗೆ ಅವಾರ್ಡ್ ಕೊಡಿ. ಇವ್ರ ಇವ್ರ ಕೋಪ, ಇವ್ರಿದು ಎಲ್ಲ ಸಹಿಸ್ಕೋಬೇಕು ನಾನು. ನೀವಿರೋದೇ ಚೈಲ್ಡ್ ಥರನಾ, ಇಲ್ಲ ಅಂದರೆ ಬೇಕು ಅಂತ ಹಂಗೆ ಆ್ಯಕ್ಟಿಂಗ್ ಮಾಡೋದು? ಆ್ಯಕ್ಟಿಂಗ್ ಚೈಲ್ಡಾ? ಸ್ಕ್ರೀನಲ್ಲಿ ನೋಡೋಕೆ ಮಜಾ ಇರುತ್ತೆ ನಿಮಗೆ, ಆಫ್ಲೈನಲ್ಲಿ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ.
ಓಕೆ, ಅದಾದ್ಮೇಲೆ ಹಾ. ಯುವರ್ ಮಂತ್ಲಿ ಇನ್ಕಮ್ ಎಷ್ಟು? ನಂದು ಹಿಂಗಂದ್ರೆ ನಿಮ್ದೆಷ್ಟು ಹೇಳ್ರಿ. ಮಂತ್ಲಿ ಇನ್ಕಮ್ ಹಾ, ನನಗೆ ಗೊತ್ತಿಲ್ಲ ಗೈಸ್. ನನ್ನ ಮಂತ್ಲಿ ಇನ್ಕಮ್ ಅಷ್ಟು ದುಡಿತಾಳೆ, ಯೋಚನೆ ಮಾಡ್ರಿ. ನನ್ನ ಮಂತ್ಲಿ ಇನ್ಕಮ್ ಏನಂತ ನನಗೆ ಗೊತ್ತಿಲ್ಲ. ನೋಡ್ರಿ, ಆಲ್ರೆಡಿ ಗೋಲ್ಡ್ ಚೈನ್ ತಗೊಂಡ್ಬಿಟ್ಟವಳೆ. ಎಷ್ಟು ರಿಚ್ ಆಗಿರ್ಬೇಕು ಯೋಚನೆ ಮಾಡ್ರಿ, ಮಂತ್ಲಿ ಇನ್ಕಮ್ ಹೆಂಗ್ ಬರ್ಬೋದಂತ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇದೆಲ್ಲ ಇಲ್ಲ, ಗೋಲ್ಡ್ ಚೈನ್, ರಿಂಗ್, ಇಯರಿಂಗ್ಸ್ ಕಿವಿಗೆ, ರಿಚ್ ನೋಡ್ರಿ ಯೂಟ್ಯೂಬ್ ಗಾಯ್ಸ್. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಅಲ್ವಾ? ಇಲ್ವಲ್ಲ. ಪ್ರಾಮಿಸ್ ಇತ್ತು. ಹೌ ಮಚ್ ಯು ಗಾಟ್ ಸೆಕೆಂಡ್ ಪಿ ಯು ಸಿ ಪರ್ಸೆಂಟೇಜು? ಸೆಕೆಂಡ್ ಪಿ ಯು ಸಿ ಅಲ್ಲಿ ಪರ್ಸೆಂಟೇಜು ನಾನು ಕೊರೋನಾ ಪಾಸ್ ಗೈಸ್. ಅದಕ್ಕೆ ಹಿಂಗ ನೀನು ಮೈ 80s. ಓಕೆ, ಸೇಮ್ ಆಸ್ SMR ಅವನ ಥರನೇ ಮಾತಾಡೋದಲ್ವಾ ನೀವು? ಹೌದು, ನನಗೆ ತುಂಬ ಜನ ಹೇಳ್ತಾರೆ. ನಮ್ಮ ಅಕ್ಕ ಕೂಡ ಇವಾಗ ಜಸ್ಟ್ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ದೆ, ಆಸ್ಕ್ ಮಿ ಎನಿಥಿಂಗ್ ಆರ್ ಸಮಥಿಂಗ್ ಅಂತ. ಅವಾಗ ಅವಳು ನನಗೆ ಮೆಸೇಜ್ ಮಾಡಿದ್ಲು, ಸೇಮ್ SMR ಥರನೇ ಮಾತಾಡ್ತೀಯ ನೀನು ಅಂತ. ಅದು ಅವ್ರ ಥರ ಅದು ಹೆಂಗೆ ಮಾತಾಡ್ತೀನಿ ನಂಗೆ ಗೊತ್ತಾಗ್ತಿಲ್ಲ. ನಾನು ನಾರ್ಮಲ್ ಆಗಿ ಹಾಯ್ ಗೈಸ್ ಹೇಗಿದ್ರೆ ಹಿಂಗೆ ಮಾತಾಡ್ತೀನಿ. ಅದು ಹೆಂಗೆ ನಂಗೆ ಗೊತ್ತಿಲ್ಲ. I mean, ಮೇ ಬಿ ಅವ್ರ ಜೊತೆ if you are ಜಾಸ್ತಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಸಮ್ಮನ್, ಅವ್ರ ಸ್ಟೈಲ್ನ ಕಾಪಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಜನ. ಸೊ ನಾನೆಲ್ಲೋ ಸೈಕಾಲಜಿಲಿ ಕೇಳಿದ್ದೆ, ನಾನು ಮುಂಚೆಯಿಂದನೂ ಹಂಗೆ ಮಾತಾಡೋದು. ಹಿಂಗೆ ಹಿಂಗೆ ಲೈಕ್ ಇವಾಗ ಹೇಗೆ ಮಾತಾಡ್ತಾ ಮುಂಚೆಯಿಂದನೂ ಹಿಂಗೆ. ನಿಮ್ಮ ಅಕ್ಕ ನಿಮ್ಮ ಜೊತೆಲಿ ಹುಟ್ಟಿರೋಳು ಇವಾಗ ನಿಮಗೆ ಮೆಸೇಜ್ ಮಾಡಿ ಕೇಳ್ತಾಳೆ SMR ಥರ ಮಾತಾಡ್ತಿದ್ಯಾ ಅಂತ. ಮುಂಚೆಯಿಂದನೂ ಹಂಗೆ ಮಾತಾಡಿದ್ರೆ ನಿಮ್ಮ ಅಕ್ಕ ಯಾಕೆ ಆ ಥರ ಕ್ವಶನ್ ಕೇಳ್ತಾಳೆ? ಜಸ್ಟ್ ಇಗ್ನೋರ್ ಹಿಮ್ ಗೈಸ್. ಸಚಿನ್ ಜಾಸ್ತಿ ಆಯ್ತು, ಮಾತಾಡ್ತಾನೆ. ಓಕೆ, ಸಮಾಧಾನ ಮಾಡ್ಕೊಬಿಟ್ಟಿ, ಮಾತಾಡಲ್ಲ. ಮ್ಯಾಮ್ ಪ್ಲೀಸ್ ಯುವರ್ ಸ್ಕಿನ್ ಕೇರ್ ರೂಟೀನ್. ಗೈಸ್ ಆಲ್ರೆಡಿ ಬ್ಲಾಗ್ ಪೋಸ್ಟ್ ಮಾಡಿದ್ದೀನಿ ಚೆಕ್ ಮಾಡಿಲ್ಲ ಅಂದ್ರೆ ಚೆಕ್ ಕೇರ್ ಮಾಡಿ. ಬಗ್ಗೆ. ಚೆಕ್ ಮಾಡಿಲ್ಲ ಅಂದರೆ ಹೋಗ್ಬಿಟ್ಟು ಚೆಕ್ ಮಾಡಿ. ಸ್ಕಿನ್ ಕೇರ್ ಬ್ಲಾಗು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಯುವರ್ ಮ್ಯಾಮ್ ಏಜಾ? ಯುವರ್ ಮ್ಯಾಮ್ ಏಜಾ? ಮಾಮ್ ಏಜಾ? ಮ್ಯಾಮ್ ಏಜಾ? ಅದು ಮಾಮ್ ಏಜ್ ಅನ್ಸುತ್ತೆ. ಅದು ನಿಮ್ಮ ಅಮ್ಮಂಗೆ ಏಜ್ ಎಷ್ಟು? 35 or 36. ಅಷ್ಟೇ? 36 ಇರ್ಬೋದು ಆಲ್ಮೋಸ್ಟ್. ಹೌ ವಿಲ್ ಯು ಮೇಕ್ ಅಪ್ರಾಕ್ಸ್ ಇನ್ 4x ಅಂತೆ? ಹಂಗಂದ್ರೆ ಫಾರೆಕ್ಸಲ್ಲಿ ಎಷ್ಟು ಮಾಡ್ತೀರಾ, ಅರ್ನ್ ಮಾಡ್ತೀರಾ ಅಂತ ಟ್ರೇಡಿಂಗ್ ವೈಸು ಚೆನ್ನಾಗಿ ಮಾಡ್ಬೋದು ಗೈಸ್. ಇಂಡಿಯನ್ ಮಾರ್ಕೆಟಲ್ಲೂ ಚೆನ್ನಾಗಿ ಮಾಡ್ಬೋದು, ಫಾರೆಕ್ಸಲ್ಲೂ ಚೆನ್ನಾಗಿ ಮಾಡ್ಬೋದು, ಆ ಥರ ಏನಿಲ್ಲ. ಬಟ್ ಮಾರ್ಕೆಟ್ ಚೆನ್ನಾಗಿಲ್ಲ ಅಂದರೆ ನೀವೇನೂ ಮಾಡೋಕ್ಕಾಗಲ್ಲ. ಮಾರ್ಕೆಟ್ ಚೆನ್ನಾಗಿರೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನಂಗೆ ಅರ್ಥ ಆಗಿಲ್ಲ ಏನು ಹೇಳಿದ್ಲು ಅಂತ. ಬಟ್ ಮಾರ್ಕೆಟ್ ಸೈಡ್ ವೈಸಲ್ಲಿದ್ದಾಗ ದಯವಿಟ್ಟು ಯಾರೂ ಟ್ರೇಡಿಂಗ್ ಮಾಡೋಕ್ಕೆ ಹೋಗಬೇಡಿ, ಲಾಸ್ ಮಾಡ್ಕೋತೀರ. ತುಂಬ ಕಡಿಮೆ ಜನ ಪ್ರಾಫಿಟ್ ಮಾಡೋದು ಸೈಡ್ ವೈಸಲ್ಲಿದ್ದಾಗಲೂ. ನಾನು 3-4 ಸಲ ಪ್ರಾಫಿಟ್ ಮಾಡಿದ್ದೆ ಸೈಡ್ ವೈಸಲ್ಲಿ. ಹಾಗಂತ 5ನೇ ಸಲ ಮಾಡೋಕ್ಕೋದೆ, ಅದು 4 ಸಲ ಮಾಡಿದ ಪ್ರಾಫಿಟ್ ಎಲ್ಲ 5ನೇ ಸಲ ಕೊಟ್ಟೋಯ್ತು. ಅದಕ್ಕೆ ಅದಾದಮೇಲೆ ಅಪ್ ಇದ್ದರೆ ಡೌನ್ ಇದ್ದರೆ ಮಾತ್ರ ಮಾಡಿ, ಸೈಡ್ ವೈಸ್ ಮಾಡೋಕ್ಕೆ ಹೋಗಬೇಡಿ. SMR ನೀವು ಯಾವಾಗ ಪರಿಚಯ ಆಗಿದ್ದು, ಡೇಟ್ ಹೇಳಿ. SMR ನಾನು ಐ ಗೆಸ್ 2 ವರ್ಷದ ಹಿಂದೆ ಪರಿಚಯ ಆಗಿದ್ದು. 2 ವರ್ಷ ಅಂತ ಇನ್ನೊಂದು ವಿಡಿಯೋ ಬಂದು ನಾನು ಹಂಗೆ ನೋಡ್ತೇನೆ. ಇದೆಲ್ಲ ಹಾಕ್ತೀನಿ, ಇದನ್ನ ಹಾಕ್ತೀನಿ, ಹೊಡೆದಿದ್ದೆಲ್ಲ ಹಾಕ್ತೀನಿ. ಯಾಕೆ ಅದೆಲ್ಲ ಏನು ಕೊಡದಿದ್ದು? ಏನು ಕೊಡದಿದ್ದು ಹೇಳು. ಏನಂತ? SMR ಪರಿಚಯ ಆಗಿದ್ದು ಡೇಟ್. ಬರೀ ಡೇಟ್ ಕೇಳ್ತಾರದು, ಇಸ್ವಿ ಕೇಳ್ತಾ ಇಲ್ಲ. ಡೇಟ್ ಓಕೆ, ಐ ವಿಲ್ ಟೆಲ್ ಯು. ಆಗಸ್ಟ್ 25ರಿಂದ ಸೆಪ್ಟೆಂಬರ್ 1 ಒಳಗೆ. ಅವರು ಮೀಟ್ ಮಾಡಿದ್ದು ಅಂತ ಕೇಳಿಲ್ಲ, ಪರಿಚಯ ಆಗಿದ್ದು ಅಂತ ಕೇಳಿದ್ರು. ಆಗಸ್ಟ್ 25. ಆಗಸ್ಟ್ 25 24 ಅನ್ಸುತ್ತೆ. 23rd ಗೈಸ್, ಆಗಸ್ಟ್ 23rd ಫಸ್ಟ್ ಟೈಮ್. ಸಜೆಸ್ಟ್ ಹೌ ಟು ಡ್ರೆಸ್ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್ ವಿಚ್ ವಿಲ್ ಹೆಲ್ಪ್ ಔಟ್ ಆಲ್ ಗರ್ಲ್ಸ್ ಟು ಲುಕ್ ಫ್ಯಾಷನಬಲ್ ಲೈಕ್ ಯು. ಇವಳಿಗೆ ನಾನು ಸಜೆಸ್ಟ್ ಮಾಡ್ತೀನಿ ಹೆಂಗೆ ಡ್ರೆಸ್ ಮಾಡಬೇಕು ಅಂತ. ಇವಳು ನಿಮಗೆ ಸಜೆಸ್ಟ್ ಮಾಡ್ಬೇಕು. ಓಕೆ, ಹೇಳಿ ಪ್ಲೀಸ್ ಆನ್ಸರ್ ಮಾಡಿ ಕ್ವಶನ್ಗೆ. ಗೈಸ್, ನಂಗೆ ಅದು ಡ್ರೆಸ್ಗಳ ಬಗ್ಗೆ, ಬಿಕಾಸ್ ಯೂಶಲಿ ನೀವು ನೋಡಿರ್ತೀರ ನಂಗೆ ಜಾಸ್ತಿ ಕುರ್ತೀಸೇ ಹಾಕೊಳ್ಳೋದು. ಸೊ ಕಂಫರ್ಟೇಬಲ್ ಅದರಲ್ಲೇ ಫೀಲ್ ಆಗೋದು. ಬ್ಯಾಗಿ ಟೈಪ್ ಸಮಥಿಂಗ್ ಯಾವುದು ಬಾಡಿಕಾನ್ ಏನು ಅಷ್ಟೊಂದು ಹಾಕಲ್ಲ ನಾನು. ನಂಗೆ ಇಷ್ಟನೂ ಹಾಕಲ್ಲ ನನ್ನ ಮೇಲೆ. ನೀನು ಇಷ್ಟನೂ ಹಾಕಲ್ಲ ನನ್ನ ಮೇಲೆ, ಇಷ್ಟನೂ ಆಗಲ್ಲ. ವೈಯಾರ್ ಯು ಈ ಥರ ಕುತ್ಕೋ. ಯಾಕೆ ನಂಗೇನೋ ಟಂಗ್ ಟ್ವಿಸ್ಟ್ ಆಗ್ತಿಲ್ಲ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟನೂ ಹಾಕಿಲ್ಲ ನನ್ನ ಮೇಲೆ. ನಂಗೆ ಬಾಡಿಕಾನ್ ನನಗೆ ಹಾಕೊಳಕ್ಕೆ ಇಷ್ಟ ಆಗಲ್ಲ ಗೈಸ್. ಟೈಟು ಅದು ಹೆಂಗೆ ಹಾಕೋತಾರೋ ಹುಡುಗಿರು, ಗ್ರೇಟು. ನಿಮ್ಮ ಏತ್ ಎಷ್ಟು? ಹೊಡಿಬೇಡ.
ಯು ಹ್ಯಾವ್ ಸಿಬ್ಲಿಂಗ್ಸ್. ನಿಮ್ಮ ಡ್ಯಾಡಿ ಹೇಗೆ ಕೆಲಸ ಮಾಡ್ತಾರೆ? ಯಾ, ನನಗೆ ಒಬ್ಳು ಅಕ್ಕ ಇದ್ದಾಳೆ. ಶಿ ಇಸ್ ಮೈ ಲೈಫ್. ಶಿ ಈಸ್ ಆಲ್ರೆಡಿ ಸಂಬಡೀಸ್ ವೈಫ್. ಬಟ್ ಶಿ ಇಸ್ ಮೈ ಲೈಫ್. ಓಕೆ. ನಿಮ್ಮ ಫ್ಯಾಮಿಲಿ ಸ್ವಲ್ಪ ಪರಿಚಯ ಮಾಡ್ಕೊಡಿ ಮುಂದೆ ಬರೋ ವ್ಲಾಗಲ್ಲಿ. ಓಕೆ ಗೈಸ್, ಡನ್, ಮಾಡ್ಕೊಡ್ತೀನಿ. ನಮ್ಮ ಮಮ್ಮಿಗೆ ನೀವು ನೋಡಿದ್ದೀರಲ್ಲ? ಯಾರು? ಎಲ್ಲರೂ ನೋಡಿದ್ದಾರೆ. ಓಕೆ, ಅವರು ಅಂತ ನನಗೆ ಕೇಳಿದೇನೋ ಅಂದ್ಕೊಂಡೆ. ವಾಟ್ ಯು ಡೂ ಫಾರ್ ಲಿವಿಂಗ್? ಊಟ ಆಲ್ರೆಡಿ ಹೇಳ್ದಲ್ಲ, ಅದಕ್ಕೆ ನಾನು ಹೇಳಿದೆ ವಾಪಸ್ಸು. ನೀನೇನೈತೆ? ಓಕೆ 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 ಓಕೆ, ದಟ್ ವಾಸ್ ಅ ನೈಸ್ ಸೆಷನ್. ಎಲ್ಲರದ್ದು ಇನ್ನೂ ಕ್ರೇಜಿ ಆಗಿರೋ ಕ್ವಶನ್ಸ್ ಕೇಳ್ತೀನಿ ಇವಾಗ. ವರುಣ್ ಆರಾಧ್ಯ ಕ್ವಶನ್, ಯಾವಾಗ ಇಬ್ರದ್ದು ಮದುವೆ? ಈ ಥರ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಬೇಕು ಅಂತ ಅನ್ಸುತ್ತಾ ನಿನಗೆ? ಪರ್ಟಿಕ್ಯುಲರ್ಲಿ ಅನ್ಸಲ್ಲ. ನನಗೂ ಅನ್ಸಲ್ಲ, ಕೆಲವೊಂದು ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು ಅಂತ ಅನ್ಸಲ್ಲ. ವರುಣ್ ಬ್ರೋ, ಫೋನ್ ಮಾಡಿ ಮಾತಾಡ್ತೀರಾ ಆಮೇಲೆ ನಿಮ್ಮ ಹತ್ರ. ನೆಕ್ಸ್ಟು, ನೀವು SMR ಲವರ್ಸಾ ಫ್ರೆಂಡ್ಸಾ? ಏನು ಮಾಡ್ತೀರಾ ತಿಳ್ಕೊಂಡು ಅಂತ ನಂಗೆ ಅರ್ಥನೇ ಆಗ್ತಾಯಿಲ್ಲ. ವಾಟ್ ಯು ಸೇ? ಇದೆಲ್ಲ ಓವರ್ ಆಕ್ಟಿಂಗ್ ಮಾಡಬೇಡ, ಒಳ್ಳೆ ಲೂಸ್ ಮೋಷನ್ ಬಂದಂಗೆ ಆಡ್ಕೊಂಡು ಅಂತೆ. ಈಗ ನಮ್ಮ ಲೈಫ್ ಬಗ್ಗೆ ತಿಳ್ಕೊಳ್ರಿ, ನಮ್ಮಿಬ್ರು ಲೈಫ್ ಬಗ್ಗೆ. ಹೌದು ಗೈಸ್, ಅದೇ ನೀವು ತುಂಬಾ ಕ್ವಶನ್ಸ್ ಕೇಳ್ತೀರಾ. ಅದೊಂದೇ ಕ್ವಶನ್ ಕೇಳ್ತೀರಾ, ಅದಕ್ಕೆ ಆನ್ಸರ್ ಇದ್ರೆ ಕೊಡ್ತಾ ಇದ್ವಿ ತಾನೆ ಇಷ್ಟೊತ್ತಿಗೆ. ಹೌದು. ನಿಮ್ಮ ಫಸ್ಟ್ ಸೀರಿಯಲ್? ಗೃಹ ಪ್ರವೇಶ. ಅವ್ರು ಮಾಡಿರೋದೇ ಒಂದು ಸೀರಿಯಲ್, ಅದ್ರಲ್ಲಿ ಏನೈತೆ ನನಗದು? ಗೈಸ್, ಗೃಹ ಪ್ರವೇಶ ಬಿಟ್ಟು ಇವಾಗ ಸದ್ಯಕ್ಕೆ ನಾನು ಮಾಡ್ತಾನೂ ಇಲ್ಲ, ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಗೈಸ್. ಯಾವ ಫೋನಲ್ಲಿ ವ್ಲಾಗ್ ಮಾಡ್ತೀರಾ? 16 Pro Max? 16 Pro Max, Apple iPhone 16 Pro Max. ರಿಚ್ ಪೀಪಲ್ ಅಪ್ಪ ನೀವು. ಇವ್ರದೇ ಫೋನ್ ಗೈಸ್. ಆರ್ ಯು ಸಿಂಗಲ್ ರೆಡಿ ಟು ಮಿಂಗಲ್? ಈ ಕ್ವಶನ್ ತುಂಬಾ ಸಲ ಇದನ್ನೇ ಕೇಳ್ತಾ ಇದ್ದೀರಾ ಗೈಸ್. ಸೊ ಆಲ್ರೆಡಿ ಮುಂಚೆನೂ ಆನ್ಸರ್ ಮಾಡಿದ್ದೀವಿ. ಯಾವುದಕ್ಕೂ ಆನ್ಸರ್ ಮಾಡಿಲ್ಲ, ಬಟ್ ಇದಕ್ಕೂ ಇವ್ನಿಗೆ ಹೆಂಗೆಲ್ಲ ಹೊಡಿಬೇಕು ಅನ್ಸ್ಬಿಡ್ತಂದ್ರೆ ಗೈಸ್. ನಾನು ಹೇಳ್ತಿಲ್ವಾ, ನಾನು ತುಂಬ ಕಂಟ್ರೋಲ್ ಮಾಡ್ಕೋತೀನಿ. ನಂಗೆ ತುಂಬ ಕೋಪ ಬರುತ್ತೆ ಇವ್ರ ಮೇಲೆ, ತುಂಬ. ನಾನು ಇಮ್ಯಾಜಿನೇಷನಲ್ಲಿ ಇವ್ರಿಗೆ ಹೆಂಗೆ ಹೊಡಿತೀನಿ ಗೊತ್ತಾ ಗೈಸ್, ನಾನು ಬಗ್ಗಿಸ್ಕೊಂಡು ಹೊಡೆದಾಗ್ಬಿಡ್ತೀನಿ. ಆಮೇಲೆ ಬಂದಾಗ ಹಾಯ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಮಾತಾಡ್ತೀನಿ. ಬಟ್ ಇಮ್ಯಾಜಿನೇಷನಲ್ಲಿ ನನಗೆ ಯಾಕೆ ಹೊಡಿತೀಯ? ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನೀನು ಹೊಡೆಯೋದು ಬೀಳ್ತದೆ ಶಶಿ, ನಮ್ಮ ಒಂದೇವ್ರ ಮೇಲೆ ಮಾಡ್ತಾನೆ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಹಾಕೊಳ್ರಿ. ಐ ಹೋಪ್ ನಿಮ್ಮೆಲ್ಲ ಕ್ವಶನ್ಸ್ಗೂ ಆನ್ಸರ್ ಸಿಕ್ತು. ಒಂದು ಕ್ವಶನ್ ಬಿಟ್ಟು, ಸೊ ಆ ಕ್ವಶನ್ಗೆ ಆನ್ಸರ್ ಮಾಡಕ್ಕೆ ಅದೇ ಗೈಸ್, ಅದೇ ಥ್ರಿಲ್ಲು, ಅದೇ ಮಜಾ, ಅದೇ ಮಸಾಲ, ಅದೇ ಕಂಟೆಂಟು. ಅದಕ್ಕೆ ಕೆಲವೊಂದಕ್ಕೆ ಎಲ್ಲದಕ್ಕೂ ಆನ್ಸರ್ ಮಾಡೋದು, ಕೆಲವೊಂದು ಕ್ವಶನ್ಗೆ ಆನ್ಸರ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಓಕೆ, ಬಾಯ್, ಟೇಕ್ ಕೇರ್, ಲೈಕ್ ಮಾಡ್ಕೊಳ್ರಿ ಎಲ್ಲ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.